Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಅಮಿತ್ ಶಾ ನರೇಂದ್ರ ಮೋದಿ ಅವರಿಗೆ, ಕಾಂಗ್ರೆಸ್ ವಿರುದ್ಧ ಹೆರಾಲ್ಡ್ ಕೇಸ್ ಸುಳ್ಳು ಕೇಸ್ ದಾಖಲೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಜೈ ಹಿಂದ್, ಜೈ ಕಾಂಗ್ರೆಸ್. ಸಂಡೂರು ಪಟ್ಟಣದ ಹೊಸಪೇಟೆ ರಸ್ತೆಯಲ್ಲಿ ಕಾಂಗ್ರೆಸ್ನಿಂದ ಹಮ್ಮಿಕೊಂಡಿದ್ದ ಕೇಂದ್ರದ ದುರಾಡಳಿತ, ವೋಟ್ ಚೋರಿ, ಮನರೇಗಾ ಹೆಸರು ಬದಲಾವಣೆ ಹಾಗೂ ಯೋಜನೆ ಸ್ಥಗಿತಗೊಳಿಸುವ ಹುನ್ನಾರದ ವಿರುದ್ಧ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು. ಸಂಸದ ತುಕಾರಾಂ ಅವರು ಮಾತನಾಡಿ, ಆಹಾರ ಭದ್ರತೆ ಕಾಯ್ದೆ, ಮನರೇಗಾ, ಬ್ಯಾಂಕ್ ರಾಷ್ಟ್ರೀಕರಣ, ಉಳುವವನೇ ಭೂಮಿಯ ಒಡೆಯ, ಹಲವು ಬೃಹತ್ ಜಲಾಶಯ ಮಾಡಿ ಹಸಿರು ಕ್ರಾಂತಿ ಮೂಲಕ ಆಹಾರ ಉತ್ಪಾದನೆ ಹೆಚ್ಚಿಸಿದ್ದು ಇಂದಿರಾ ಗಾಂಧಿಯವರು. 20 ಅಂಶಗಳ ಮೂಲಕ ಬಡತನದ ನಿರ್ಮೂಲನೆಗೆ ಪಣ ತೊಟ್ಟಿದ್ದು ಕಾಂಗ್ರೆಸ್ ಸಾಧನೆ. ಆದರೆ ಬಿಜೆಪಿ ಅತಿ ಹೆಚ್ಚು ಸಾಲ ಮಾಡಿ ದೇಶವನ್ನು ದಿವಾಳಿಯತ್ತ ಕೊಂಡೊಯ್ಯುತ್ತಿದೆ ಎಂದರು. ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಮಾತನಾಡಿ, ನಾಡಿಗೆ ಕಾಂಗ್ರೆಸ್ ಕೊಟ್ಟ ಯೋಜನೆಗಳನ್ನು ವಿವರಿಸಿದರು. ಮಾಜಿ ಎಂಎಲ್ಸಿ ಕೆಎಸ್ಎಲ್ ಸ್ವಾಮಿ, ಕೆಎಸ್ಎಂಸಿ ರಾಜ್ಯ ಉಪಾಧ್ಯಕ್ಷ ಎಚ್ ಲಕ್ಷ್ಮಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಏಕಾಂಬ್ರಪ್ಪ, ಛತ್ರಿಕಿ ಸತೀಶ್, ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಚಿದಾನಂದಪ್ಪ, ತಾಲೂಕು ಅಧ್ಯಕ್ಷ ನೂರುದ್ದೀನ್, ಮಹಿಳಾ ಅಧ್ಯಕ್ಷೆ ಆಶಾಲತಾ, ತಾಲೂಕು ಅಧ್ಯಕ್ಷೆ ಈರಮ್ಮ, ಕುರುಗೋಡು ಕಂಪ್ಲಿ ಬ್ಲಾಕ್ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಇವತ್ತು ದೇಶದ ಸಾಲ, ಅಣ್ಣ ನಾನೊಬ್ಬ ಫೈನಾನ್ಸ್ ಓದಿರೋನು. ಇವತ್ತು 2014ರಲ್ಲಿ ಇವತ್ತು ಮನಮೋಹನ್ ಸಿಂಗ್ ಅವ್ರದ್ದು ಪೀರಿಯಡ್ ಮುಗಿತತೆ. ಅವತ್ತು 54 ಲಕ್ಷ ಕೋಟಿ ಸಾಲ ಇತ್ತು. ತಿಳ್ಕೋಬೇಕು ನೀವೆಲ್ಲ, ಇವತ್ತು ಯಾರ್ಯಾರ ಮೇಲೆ ಏನೇನು ಸಾಲ ಐತೆ ಅಂತೇಳಿ. 54 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು ಮೊನ್ನೆ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ ಮಂಡನೆ ಮಾಡಿದಾಗ, ಸ್ವಾಮಿ 205 ಲಕ್ಷ ಕೋಟಿ ಸಾಲ ಆಗೈತಿ ಇವತ್ತಿನ ದಿನ ನಮ್ಮ ದೇಶದ್ದು. ಇದು ಕೊನೆ ಯಾರು? 150 ಕೋಟಿ ಇವತ್ತು ಸಾಲ ಹೆಚ್ಚಿಗೆ ಆಗೈತೆ. ಅಚ್ಚೇ ದಿನ ಅಂತ ಹೇಳಿದ್ರು ಬಿಜೆಪಿ ಅವರು. ಎಲ್ಲೇ ಇದೆಯಪ್ಪ? ಇವತ್ತು ನನ್ನಿನ ಮೇಲೆ 2,10,000 ರೂಪಾಯಿ ಸಾಲ ಐತೆ. ಯಾರ ಜವಾಬ್ದಾರಿ? ಸಣ್ಣಪಣ ಇದು ಹೇಳ್ಬೇಕಲ್ಲ, ಲೆಕ್ಕ ಕೇಳ್ಬೇಕಲ್ಲ. ಇದನ್ನೆಲ್ಲ ಮುಚ್ಚಾಕ್ತಾ ಇದ್ದಾರೆ. ಡಾಲರ್ ಇವತ್ತು ಇಳಿದಿದೆ. ಎಷ್ಟು? 91 ರೂಪಾಯಿ ಡಾಲರ್ ಇವತ್ತು. ಏನಂತ ಹೇಳಿದ್ರು ಶೋಭಾ ಕರಂದ್ಲಾಜೆ ಅವರೆಲ್ಲ? ಅದ್ಯಾರೋ ನಳಿನ್ ಕುಮಾರ್ ಕಟೀಲ್ ಅಂತಿದ್ದ ಅಧ್ಯಕ್ಷ, ಬಿಜೆಪಿ ಅಧ್ಯಕ್ಷ ಸೋಮಣ್ಣ, ಅವರೆಲ್ಲ 30 ರೂಪಾಯಿ ಡಾಲರ್ ತರ್ತೀನಿ ಅಂದಿದ್ರು. ಇವತ್ತಿನ ದಿನ 300 ಪಟ್ಟಾಗಿ $91 ಆಗಿದೆ. ಇವತ್ತಿನ ದಿನ ಪೆಟ್ರೋಲ್ ಬೆಲೆ ಕೇಳಿ, ಡೀಸೆಲ್ ಬೆಲೆ ಕೇಳಿ, ಗ್ಯಾಸ್ ಸಿಲಿಂಡರ್ ಬೆಲೆ ಕೇಳಿ. ಎಲ್ಲಪ್ಪ ಹಚ್ಚೇದೀನು? ಎಲ್ಲ ಮಾಡಿರೋ ಬಿಜೆಪಿ ಅವರು ಬರ್ಬಾದ್ ದಿನ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟು ನಮ್ಮ ಜೀವನ ಬರ್ಬಾದ್ ಮಾಡಿದ್ದಾರೆ, ದೇಶದ ಬರ್ಬಾದ್ ದಿನ. ಇದನ್ನೆಲ್ಲದನ್ನ ಮುಚ್ಚಾಕ್ಬೇಕು ಅಂತಂತೇಳಿ RSS ನವ್ರದ್ದು ಏನಿದೆಯಲ್ಲ, RSS ಒಂದು ಕ್ರಿಮಿನಲ್ ಮೈಂಡ್ ಏನಿದೆಯಲ್ಲ, ಅದನ್ನ ಇವತ್ತು ದೇಶಾದ್ಯಂತ ಇವತ್ತಿನ ದಿನ ಇಂಟ್ರೊಡ್ಯೂಸ್ ಮಾಡಕ್ ಮಾಡ್ರೆ. ಯಾರ ಮಕ್ಕಳು ಕೂಡ ಇವತ್ತು ಬಡವ್ರ ಮಕ್ಕಳು, ಎಲ್ಲಾ ಜಾತಿ ಬಡವ್ರ ಮಕ್ಕಳು, ಎಲ್ಲಾ ಜಾತಿಯ ಬಡವ್ರ ಮಕ್ಕಳು ಇವತ್ತಿನ ದಿನ ಕಾನ್ವೆಂಟ್ ಶಾಲೆ ಓದಬಾರ್ದು. ಅವರು ಎಷ್ಟು ಡಿಗ್ರಿ ಕಾಲೇಜ್ ತೆಗೆದಾರ ಅವ್ರು ಹೇಳ್ಬೇಕು. ಇವತ್ತು ಎಷ್ಟು IITಗಳು ತೆಗೆದಾರ ಹೇಳ್ಬೇಕು. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತಿನ ದಿನ ಬಾಂಡ್ಗಳು ತುಂಬಿ ಇವತ್ತಿನ ದಿನ ಎಜುಕೇಶನ್ ಇನ್ಲ ಕಾಲದಾಗ ಏನಿತ್ತಲ್ಲ, ಗುಲಾಮಗಿರಿ, ಬ್ರಿಟಿಷರೆಲ್ಲ ನಮ್ಮನ್ನೆಲ್ಲ ಗುಲಾಮಗಿರಿಗೆ ಇಟ್ಟಿದ್ರಲ್ಲ, ಅಂತ ಕೆಲಸ ಮಾಡ್ಲಿಕ್ಕೆ ಇವರು ಮರೆಮಾಚಿ ಇವತ್ತು ಬಿಜೆಪಿ ಅವರು ಸಂಸತ್ನ ದುರುಪಯೋಗ ಮಾಡ್ಕೊಂತಾರೆ. ಇವತ್ತು ಒಂದು ವಿದ್ಯಾಭ್ಯಾಸ ಕೊಡ್ತಾ ಇಲ್ಲ ಅಣ್ಣ ಇವತ್ತಿನ ದಿನ. ಇವತ್ತು ಕಾರ್ಯಕ್ರಮಗಳನ್ನ, ಇವತ್ತು ನರೇಗಾ ಕಾರ್ಯಕ್ರಮ ಇರ್ಬೋದು, NREG ಕಾರ್ಯಕ್ರಮ, ಇವತ್ತು UPA 1ರಲ್ಲಿ NREG ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು. ನಿಜವಾಗ್ಲೂ ಬಹಳ ಜನ ತಾಯಿಂದಿದ್ರಿ.
ಇವತ್ತಿನ ಒಳ್ಳೆ ಕಾರ್ಯಕ್ರಮ ಹೌದಾ ಇಲ್ಲ ನಾನು ದೇವರನ್ನ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧಿ ಹೆಸರಲ್ಲಿ ಅರ್ಥ ಇದೆ ಏನಂತ. ಮಹಾತ್ಮ ಗಾಂಧಿಯವರು ಇವತ್ತು ದೇಶಕ್ಕೆ ತ್ಯಾಗ ಬಲಿದಾನ ಮಾಡಿ ಕೊಟ್ಟು ನಮಗೆ ಒಂದು ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು. ಇವತ್ತು ಎಲ್ಲಾ ರೈತರು ಎಲ್ಲಾ ಕಾರ್ಮಿಕರು ಸ್ವತಂತ್ರವಾಗಿ ಬದುಕಬೇಕು ಅಂತೇಳಿ ಇವತ್ತು ಗಾಂಧೀಜಿಯವರ ಹೆಸರನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್. ಇವತ್ತು ಎಲ್ಲರ ಇದರಲ್ಲಿ ರಾಮ ಇದ್ದಾರೆ. ನನ್ನ ಹೆಸರು ಕೂಡ ರಾಮನೇ. ಆದ್ರೆ ಇವತ್ತು ನಮ್ಮ ತ್ಯಾಗ ಬಲಿದಾನ ಮಾಡಿ ಸ್ವಾತಂತ್ರ್ಯದ ತಂದುಕೊಟ್ಟು ಇವತ್ತು ನಮಗೆ ಗಾಂಧೀಜಿಯವ್ರನ್ನ ಹೆಸರು ತೆಗೆಕೊಂಡಿದ್ದಾರಲ್ಲ, ಇವರೆಲ್ಲರೂ ಕೂಡ ಇವರು ದೇಶ ಪ್ರೇಮಿಗಳ ಇವರು. ಇವತ್ತು ಅದೇ ರೀತಿಯಾಗಿ 60% ಕೇಂದ್ರ, 40% ಇವತ್ತು ರಾಜ್ಯ ಸರ್ಕಾರದ ಮೇಲೆ ಇದಾಗ್ತಾ ಇದ್ದಾರೆ. ಈಗಲೇ 90% 10% ಇವತ್ತು ಸುಮಾರಾಗಿ 3 ತಿಂಗಳ ಪೇಮೆಂಟ್ ಬಂದಿಲ್ಲ. ಕರೆಕ್ಟ್ ಏನ್ರಪ್ಪ ಇದರಲ್ಲಿ ಎಷ್ಟು ಕೋಟಿ ಗಟ್ಟಲೆ ಪೆಂಡಿಂಗ್ ಇದೆ. ಇಂಥದ್ನ ಇವರು ಒಂದು ತಪ್ಪುಗಳನ್ನ ಇವರು ಪಾಪಗಳನ್ನ ಮುಚ್ಚಾಕಕ್ಕೆ ಇಂಥ ಭಾವನಾತ್ಮಕ ಒಂದು ವಿಚಾರಗಳನ್ನ ದೇಶದಲ್ಲಿ ಇವತ್ತು ಪಾರ್ಲಿಮೆಂಟ್ ನ ದುರ್ಬಳಕೆ ಮಾಡಿಸ್ಕೊಂತಿದ್ದಾರೆ. ಮುಂದಿನ ದಿನದಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಇವರಿಗೆ ಅದೇ ಒಂದು ಪಾಪದ ಸುಳಿನಲ್ಲಿ ಮಾಡ್ತಕ್ಕಂಥ ಕೆಲಸ 140 ಕೋಟಿ ಜನ ಮಾಡ್ತಾರೆ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ ಮಾಡ್ತಿರ್ತಾರೆ. ಅವರಿಗೆ ಕಾದ್ಕಂದಿರ್ಬೇಕು. ಬ್ಯಾಟ್ ಆಡೋರು ಕರೆಕ್ಟ್ ಆಗಿ ಬಂದಾಗ ಬ್ಯಾಟ್ ಆಡ್ಬೇಕು, ಅವಾಗಲೇ ಬ್ಯಾಟಿಗಾರ ಆಗೋದು ಅದೆಲ್ಲ ಕೂಡ ಕರೆಕ್ಟ್ ಏನ. ಇದು ನಾವೇ ಆಗ್ತದೆ. ಇವ್ರ ಭಾವನಾತ್ಮಗಳಿಗೆ ನಮಗೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು, ನೀರಾವರಿ ಕಾರ್ಯಕ್ರಮ ಕೊಡ್ಬೇಕು, ಆರೋಗ್ಯ ಕರಬೇಕು, ನಮ್ಮ ರೈತರ ಸಾಲ ಮನ್ನಾ ಮಾಡ್ಬೇಕು. ಯಾವತ್ತನ್ನ ರೈತರ ಸಾಲ ಮನ್ನಾ ಮಾಡಿದ್ರ ಇವರು ಒಂದನ ಮಾಡಿದ್ರ? ಮನಮೋಹನ್ ಸಿಂಗ್ ಅವರು ಇದ್ದಾಗ 72,000 ಕೋಟಿ ಸಾಲ ಮನ್ನಾ ಮಾಡಿದ್ರು ಸ್ವಾಮಿ. ಇವರು ಸಾಲ ಮನ್ನಾ ಮಾಡಕ್ ತಯಾರಿಲ್ಲ. ಯಾಕಂದ್ರೆ ರೈತರು ಉತ್ತರ ಆಗ್ಬಾರ್ದು, ಕಾರ್ಮಿಕರು ಉತ್ತರ ಆಗ್ಬಾರ್ದು, ಇವ್ರ ಮಕ್ಕಳು ಯಾರು ಓದಬಾರ್ದು. ಈ ಕೇಳ್ರಿ ಬಿಜೆಪಿ ಅವ್ರ ಮಕ್ಕಳು ಯಾರನ್ನ ಇಲ್ಲಿ ಓದ್ತಾರೆ ಅಂತ ಕೇಳ್ರಿ. ಎಲ್ಲರೂ ಕೂಡ ಪರದೇಶಕ್ಕೆ ಓದಕತ್ತಾರಣ. ನಮ್ಮ ಮಕ್ಕಳಿಗೆ ಇವತ್ತಿನ ದಿನ ಒಂದು ಸಾಲಿ ತೆಗೆದಿಲ್ಲ. ಇದು ಪಾಪದ ಕೊಡಲ್ಲೇನಪ್ಪ ಇದು. ಇವತ್ತು ಕಾಂಗ್ರೆಸ್ ಸರ್ಕಾರ ವಿದ್ಯಾಶ್ರೀ ಕಾರ್ಯಕ್ರಮ ಕೊಡೋದ್ರ ಮೂಲಕ ಸರ್ವ ಶಿಕ್ಷಣ ಅಭಿಯಾನ ಮಾಡೋದ್ರ ಮೂಲಕ ಇವತ್ತಿನ ದಿನ ನಾವೇನು ಆರ್ಟಿಕಲ್ 371 ಚೀಟ್ ತಗೊಂಡಿದ್ವಿ ಅದು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ದಯಮಾಡಿ ಒಂದು ವೇಳೆ ಇವತ್ತು ಚಿಕ್ಕದಾದ್ರೂ ಕೂಡ ಈ ಕಾರ್ಯಕ್ರಮ ಚೊಕ್ಕದಾಗಿದೆ. ಇವತ್ತು ಹೃದಯ ತುಂಬಿ ಕಾರ್ಯಕ್ರಮ ಇದೆ. ಈ ಮಾತುಗಳನ್ನ ನಾವು ಮನೆಯಲ್ಲಿ ಮುಟ್ಟಿಸ್ಬೇಕು. ಮುಂದಿನ ದೊಡ್ಡ ಹೋರಾಟ ಇದೆ ಕಾರ್ಯಕ್ರಮದಲ್ಲಿ. ಎಲ್ಲರೂ ಕೂಡ ಮಾತಾಡೋರು ಇದ್ದಾರೆ. ನಾನು ಅದ್ರ ಬಗ್ಗೆ ಇವತ್ತು ಕೆಲವೊಂದು ಮಾತುಗಳನ್ನ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು. ಇವ್ರು ಮೋಸಕ್ಕೆ ಬಿಜೆಪಿಗೆ ನಾವು ಮರಳಾಗಬಾರ್ದು. ಇವತ್ತು ಸಂಡೂರಿನಲ್ಲಿ ಸೇರಿದಂತೆ ಬಳ್ಳಾರಿಯಾದ್ಯಂತ ಇವತ್ತು ಒಂದೇ ಒಂದು ಮಿಸ್ಟೇಕ್ ಅಡಿಗ್ಲಿಕ್ಕೆ ಒಂದು ಬಿಜೆಪಿ ಗೆಲ್ಸಿದ್ದಾರೆ. ಮುಂದಿನ ದಿನದಲ್ಲಿ ಅದು ಕೂಡ ಖಾಲಿಯಾಗಿ 10 ಕಾಂಗ್ರೆಸ್ ಕೆಲಸ ಮಾಡ್ಬೇಕು. ಅಂದ್ರೆ ಅವ್ರು ಪಾಪದ ಕೊಡಕ್ಕೆ ಕರೆಕ್ಟ್ ಆಗಿ ತುಂಬೇಕು. ನಾವೆಲ್ಲ ಕೂಡ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಕೂಡ 13 ರಿಂದ 18 ಮಠ ಅನೇಕ ಕಾರ್ಯಕ್ರಮಗಳು ಇವತ್ತಿನ ದಿನ ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ವಿದ್ಯಾಶ್ರೀ ಕಾರ್ಯಕ್ರಮ ಇರ್ಬೋದು, SCP TSP ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವತ್ತು ಕೃಷಿ ಹೊಂಡ ಕಾರ್ಯಕ್ರಮ ಇರ್ಬೋದು. ಹೇಳ್ಕೊಂತ ಹೋದ್ರೆ ಕಾಂಗ್ರೆಸ್ ನಿನ್ನ 2 ದಿನ ಆಗ್ತದೆ. ಕರೆಕ್ಟ್ ಹೌದಲ್ಲ ಹೇಳೋ? 2 ದಿನ ಆಗ್ತದೆ. ಆದ್ರೆ ಅವರಿಗೆ 2 ನಿಮಿಷ ಮಾತಾಡಕ್ಕೆ ಅವ್ರಿಗೆ ಸಬ್ಜೆಕ್ಟ್ ಇಲ್ಲ ಅವ್ರಿಗೆ ಬಿಜೆಪಿ ಅವರಿಗೆ. ಅದಕ್ಕಾಗಿನೇ ಇಂಥವೆಲ್ಲ ಅಡ್ಡಾದಿ ಹುಡುಕಿ ಅಂತ ಹೋಗ್ತದವೆ. ಗೋಪಿನಾಥ್ ಅಂತ ಐ ಆಮ್ ಟೆಲ್ಲಿಂಗ್ ಯು, ಶಾರ್ಟ್ಕಟ್ ವೇಸ್ ಅವರ್ ಲೈಫ್. ಬಿಜೆಪಿ ಅಂದ್ರೆ ಅಡ್ಡಾದಿ ಹೋಗನಿಗೆ ಯಾವಾಗಲೂ ಕೂಡ ಅದು ಅರ್ಧನೇ ಲೈಫ್. ಕರೆಕ್ಟ್ ಹೌದಲ್ಲ ಹೇಳು? ಮುಂದಿನ ದಿನದಲ್ಲಿ ರಾಜಮಾರ್ಗ ಇವತ್ತು 140 ವರ್ಷಗಳ ಕಾಲ ಕಾಂಗ್ರೆಸ್ ಆಳಿದೆ. 140 ಕೋಟಿ ಜನ ಇದ್ದಾರೆ. ಮುಂದಿನ ದಿನದಲ್ಲಿ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು. ಕಾಂಗ್ರೆಸ್ಸಿನ ಏನ್ ಋಣ ಇದೆ ನಾವೆಲ್ಲ ಇಟ್ಕೋಬೇಕು. ಇವತ್ತು ಹೋರಾಟ ಮಾಡಬೇಕು. ಅದೇ ರೀತಿಯಾಗಿ ಇವತ್ತು ಅನೇಕ ನಾಯಕರಿಗೆ ಇವತ್ತು ED CBI ಎಲ್ಲರೂ ಕೂಡ ಮನೆಗೆ ಇವತ್ತೆಲ್ಲ ಕಳಿಸ್ತಾರೆ, ಬೆದರಿಕೆ ಆಗ್ತಿದ್ದಾರೆ. ಅಲ್ಲ ರೀ, ಇವತ್ತಿನ ದಿನ ಇಂದಿರಾ ಗಾಂಧಿ ಅವರು ಗುಂಡೇಟಿಗೆ ಸತ್ತಾರೆ, ರಾಜೀವ್ ಗಾಂಧಿ ಅವರು ಬಾಂಬ್ ಹಾಕೊಂಡು ಸತ್ತಿದ್ದಾರೆ. ಇವತ್ತು ತ್ಯಾಗ ಬಲಿದಾನ ಮಾಡಿ ಇವತ್ತು ಕಾಂಗ್ರೆಸ್ ಇವತ್ತಿನ ದಿನ ನಾವೆಲ್ಲರೂ ಕೂಡ ದೇಶಕ್ಕೋಸ್ಕರ ತ್ಯಾಗಣೆ ಯಾವ್ದೋ ಜುಜುಬಿ CBIಗೆ EDಗೆ ಗೆದ್ದಿರ್ತೀವೇನ್ರಿ ನಾವೆಲ್ಲರೂ ಕೂಡ. ಇವತ್ತು ಕೋಟಿಗೆ ಶೆಟ್ ಹೊಡ್ಕೊಂಡ್ಬಿಟ್ಟು ನಾವು ನಿರಪರಾಧಿಗಳಾಗಿದ್ದೀವಿ. ಇವತ್ತರ ಕೂಡ ಈ ತರ ಇತಿಹಾಸ ಇರ್ತಕ್ಕಂಥದ್ದು ಕಾಂಗ್ರೆಸ್ ಜನ. ಇವತ್ತು ನಿಮ್ಮ ಪರವಾಗಿ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಮೇಡಮ್ ಅವರು, ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಕೂಡ ಜನರ ಪರವಾಗಿ ಇವತ್ತಿನ ದಿನ ಇದ್ದಾರೆ. ಇದನ್ನ ಇತಿಹಾಸ ಇರಬೇಕು. ಯಾವ ತಂದೆ ತಾಯಿ ಮನೆ ಗಟ್ಟಿ ಇರ್ತದೆ ಆ ಮಕ್ಕಳು ಚೆನ್ನಾಗಿರ್ತಾರೆ. ಅಂತ ಗಟ್ಟಿ ಇರ್ತಕ್ಕಂಥ ಲೀಡರ್ ನಮ್ಮ ಕಾಂಗ್ರೆಸ್ ನಲ್ಲಿ ಇದಾರೆ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೆಲ್ಲ ಕೂಡ ಬಂಧುಗಳೇ, ಯಾವತ್ತಿ ಕೂಡ ಕಾಂಗ್ರೆಸ್ ನಿಮ್ಮ ಪರವಾಗಿದೆ. ಮುಂದೆ ಕೂಡ ಸಂತೋಷ್ ಲಾಡ್ ಸಾಹೇಬರು, ನಾವು ಗೋರ್ಪಡೆ ಕುಟುಂಬ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಇದೀವಿ. ಸಂಡೂರು ಸೇರಿದಂತೆ ಮುಂದಿನ ದಿನಗಳಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೀನಿ. ನಿಮ್ಮ ಧ್ವನಿನ ಕೂಡ ಇವತ್ತು ಲೋಕಸಭೆಯಲ್ಲಿ ಇವತ್ತು ಶಿವಗಣ್ಣರಿಗೆ ಹೇಳ್ದಂಗೆ ನಾವೆಲ್ಲ ಕೂಡ ಕಾರ್ಯಕ್ರಮಗಳು ಇವತ್ತೆಲ್ಲ ನಿಮ್ಮ ಪರವಾಗಿ ಮಾಡ್ತಾ ಇದೀವಿ. ಮುಂದಿನ ದಿನ ಒಳ್ಳೇದಾಗ್ತದೆ.
ಇವತ್ತೇನು ಇವತ್ತು ಮಾಡ್ತಾ ಇದ್ದಾರೆ ಇದಕ್ಕೆ ತಕ್ಕ ಪಾಠ ಕಲಿಸದಂತ ಮುಂದಿನ ದಿನದಲ್ಲಿ ಮಾಡೋಣ. ನಾವೆಲ್ಲರೂ ಸೇರಿ ಅನ್ಯಾಯ ವಿರುದ್ಧ ಹೋರಾಟ ಮಾಡೋಣ. ಕಾಂಗ್ರೆಸ್ ಬೆಂಬಲ ತುಂಬದ ಅದರ ಒಂದು ಪುಣ್ಯದ ಕೆಲಸ, ಅದರ ಒಂದು ಆಶೀರ್ವಾದವನ್ನು ಮುಂದಿನ ಪಡ್ಕೊಂಬನ ಅಂತ ಹೇಳ್ತಾ ಇವತ್ತೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಚಿಕ್ಕದಾದ್ರೂ ಕೂಡ ಚೊಕ್ಕದಾಗಿ ಇವತ್ತು ಆಶೀರ್ವಾದ ಮಾಡಿದಿರಿ. ಮುಂದಿನ ದಿನದಲ್ಲಿ ನಾವು ದೊಡ್ಡ ಹೋರಾಟವನ್ನು ಕೈಗೊಳ್ಳೋಣ. ಇದಕ್ಕೆ ಒಂದು ಬಿಜೆಪಿಯವರಿಗೆ ತಕ್ಕ ಪಾಠ ಕಲಿಸಂತ ಒಂದು ದಿನಗಳ ನಾವೆಲ್ಲರೂ ತರೋಣ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ಕೋರ್ತಾ ನನ್ನ ಮಾತು ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೆ.